ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ಇದೇನು ಗಿಡ ಅಂತ ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇದು ನುಗ್ಗೆ ಗಿಡ. ಈಗ ನಾನು ತೋರಿಸ್ತಾ ಇರೋದು 1.5 ವರ್ಷದ ಹಿಂದಿನ ಚಿಕ್ಕ ಗಿಡಗಳು. ಇದು ನಮ್ಮ ಮನೆಯ ಪಕ್ಕ ನಾನು ಬೀಜ ಹಾಕಿ ಬೆಳೆಸಿರೋ ಗಿಡ. ಇದರ ಟ್ರಾನ್ಸ್ಫಾರ್ಮೇಷನ್ ಕುರಿತಾದ ವಿಡಿಯೋವನ್ನು ನಾನು 1.5 ವರ್ಷದಿಂದಲೂ ಮಾಡಿ ಇಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನುಗ್ಗೆ ಗಿಡಗಳು ತುಂಬ ಬೇಗ ಬೆಳೆಯುವ ಗಿಡ. ನಾನು ಹಾಕಿರೋದು 4 ಬೀಜಗಳು. ಅದು 4-5 ತಿಂಗಳಿಗೆ ನೋಡಿ ಇಷ್ಟೆತ್ತರ ಆಗಿದೆ. ಹತ್ತತ್ರ 4 ಅಡಿ ಬೆಳೆದಿದೆ. ಹಸಿರಾಗಿ ಚೆನ್ನಾಗಿ ಬಂದಿದೆ ಬೇರೆ. ನುಗ್ಗೆ ಮರ ಔಷಧೀಯ ಗುಣಗಳನ್ನು ಹೊಂದಿರುವ ಮರ. ಇದರ ಪ್ರತಿಯೊಂದು ಭಾಗ ಅಂದರೆ ಸೊಪ್ಪಾಗಿರಲಿ, ಕಾಯಿ ಅಥವಾ ಬೇರು, ಹೂವು ಎಲ್ಲವೂ ಹೇರಳ ಪೋಷಕಾಂಶಗಳನ್ನು ಹೊಂದಿರುವ ಮರ. ಇದನ್ನು ಸೂಪರ್ ಫುಡ್ ಅಂತಲೂ ಕರೀತಾರೆ. ವೀಕ್ಷಕರೇ, ಈಗ ನಮ್ಮ ನುಗ್ಗೆ ಗಿಡಗಳು 6-7 ಅಡಿ ಬೆಳೆದ್ಬಿಟ್ಟಿದ್ದಾವೆ. ಈಗ ಇದನ್ನು ಪ್ರೂನಿಂಗ್ ಮಾಡಬೇಕು. ನಾನೀಗ ಪ್ರೂನಿಂಗ್ ಮಾಡ್ತಾಯಿದ್ದೀನಿ. ನೆಲದಿಂದ 4 ಅಡಿ ಬಿಟ್ಬಿಟ್ಟು ಪ್ರೂನಿಂಗ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋ ಎಲೆಗಳು. ಇದನ್ನು ನಾನು ಈ ಫ್ರೆಶ್ ಲೀವ್ಸನ್ನು ಸಾಂಬಾರಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನುಗ್ಗೆ ಗಿಡ ಅವತ್ತು ಪ್ರೂನಿಂಗ್ ಮಾಡಿದ್ವಿ, ಇಲ್ಲಿವರೆಗೆ ಕಟ್ ಮಾಡಿದ್ವಿ. ಇದು ನುಗ್ಗೆ ಗಿಡಕ್ಕೆ ಆಗಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ತುಂಬ ಎತ್ತರ ಬೆಳೆಯುತ್ತೆ. ಎಷ್ಟೊಂದು ಚಿಗುರು ಬಂದಿದೆ ನೋಡಿ. ನೋಡಿ ಇಲ್ಲಿ ಹಿಂಗೆ ತೋರಿಸು. 15ರಿಂದ 20 ಚಿಗುರಾರು ಬಂದಿದೆ. ಸೊಪ್ಪು ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಸೊಪ್ಪಿನ ಸಾಂಬಾರು ಹೀಗೆ ಅಡುಗೆಯಲ್ಲಿ ಉಪಯೋಗಿಸ್ಕೋಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನೂ ಸ್ವಲ್ಪ ದೊಡ್ಡದು ಆದಮೇಲೆ ಬೇಕಾದ್ರೆ ಕಾಯಿ ಆಗೋಕ್ಕೂ ಬಿಡ್ಬೋದು. ಆದರೆ ಗಿಡನ ಆದಷ್ಟು ಚಿಕ್ಕದಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಅದು ತುಂಬ ಎತ್ತರ ಬೆಳೆದಾಗ ನಮ್ಮ ಕಾಯಿ ಕುಯ್ಯೋಕ್ಕೆ ಕಷ್ಟ ಆಗುತ್ತೆ. ಗಿಡಗಳು ಇನ್ನೂ 2 ಅಡಿ ಮೇಲೆ ಬಂದಾಗ ಮತ್ತೆ ಕಟ್ ಮಾಡಿದೆ. ಹೀಗೆ ಆಗಾಗ ಕಟ್ ಮಾಡ್ತಾ ಇದ್ದರೆ ನುಗ್ಗೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ. ನೋಡಿ, ಒಂದು 15-20 ಚಿಗುರುಗಳು ಬರ್ತಾನೆ ಇರ್ತವೆ. ಮತ್ತು ಗಿಡ ತುಂಬ ವೇಗವಾಗಿ ಬೆಳೆಯೋದನ್ನು ತಡಿಬೋದು ನಾವು. ನೋಡಿ, ಎಲೆಗಳು ಎಷ್ಟು ಚೆನ್ನಾಗಿ ಅಗಲಗಲಾಗಿ ಬಂದಿದೆ. ಈ ಎಲೆಗಳನ್ನು ನಾವು ಪಲ್ಯ, ಸಾಂಬಾರು, ಪತ್ರೊಡೆ ಇದರಲ್ಲೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ 1 ಸ್ಪೂನ್ ನೀರಿಗೆ ಹಾಕಿ ಕುಡಿಬೋದು. ತುಂಬ ಒಳ್ಳೆಯದು ದೇಹಕ್ಕೆ. ನುಗ್ಗೆ ಸೊಪ್ಪಿನಲ್ಲಿ ಹಾಲಿನಲ್ಲಿ ಇರುವುದಕ್ಕಿಂತ ಜಾಸ್ತಿ ಕ್ಯಾಲ್ಸಿಯಂ ಮತ್ತು ಕ್ಯಾರೆಟಿನಲ್ಲಿರುವಷ್ಟೇ ವಿಟಮಿನ್ ಎ ಇದೆ. ಹಾಗೆ ಆದ್ದರಿಂದ ಕಣ್ಣಿನ ದೃಷ್ಟಿಗೆ ಮತ್ತು ಮೂಳೆಗಳ ಬಲಕ್ಕೆ ತುಂಬ ಒಳ್ಳೆಯದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿರುವ ನುಗ್ಗೆಯನ್ನು ನಾವು ನಮ್ಮ ಆಹಾರದಲ್ಲಿ ಆದಷ್ಟು ಹೆಚ್ಚಾಗಿ ಬಳಸಬೇಕು. ನಮ್ಮ ನುಗ್ಗೆ ಮರಗಳಿಗೆ ಈಗ 1.5 ವರ್ಷ. ಮರ ತುಂಬ ಕಾಯಿಗಳು, ಹೂಗಳು ಆಗಿದ್ದು ವಾರಕ್ಕೆ 2 kg ಅಷ್ಟಾದರೂ ನುಗ್ಗೆಕಾಯಿ ಸಿಗ್ತಾಯಿತ್ತು.
ನಾವು ತಿಂದು ಅಕ್ಕಪಕ್ಕದವರಿಗೂ ಕೊಟ್ಟು ಖುಷಿಪಟ್ವಿ. ಅದೇ ಮಾರ್ಕೆಟಲ್ಲಿ ತೊಗೊಂಡಿದ್ರೆ ಕೆ ಜಿಗೆ 100 120 ರೂಪಾಯಿ ಕೊಡಬೇಕಾಗ್ತಿತ್ತು. ಅಷ್ಟು ನುಗ್ಗೆಕಾಯಿಯನ್ನು ನಮಗೆ ಈ ಮರ ಕೊಡ್ತು. ಇಷ್ಟು ಉಪಯೋಗಿ ಆದ ಮರವನ್ನು ನೀವು ಯಾಕೆ ಒಂದಾರು ಬೆಳೆಸಬಾರ್ದು? ನಿಮ್ಮ ಹಿತ್ತಲಲ್ಲಿ ಜಾಗ ಇದ್ದರೆ ಅಲ್ಲಿ ಒಂದು ಬೆಳೆಸಿ, ಇಲ್ಲ ಹೊಲದಲ್ಲಿ ಬೆಳೆಸಿ, ಇಲ್ಲ ಮನೆ ಎದುರು ಜಾಗ ಇದ್ದರೆ ಅಲ್ಲಿ ಬೆಳೆಸಿ. ಅಂತೂ ಬೆಳೆಸೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.